ಹಲೋ ನಮಸ್ತೆ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಮ್ಯ ರಮೇಶ್. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರುಣನ ಕೃಪೆಯಿಂದ ಈ ಬಾರಿ ಕಾವೇರಿಗೆ ಜೀವ ಕಳೆ ಬಂದಿದೆ. ಜುಲೈನಲ್ಲೇ ಕೆಆರ್ಎಸ್ ಡ್ಯಾಂ ಭರ್ತಿಯಾಗುವ ಜೊತೆಗೆ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಪ್ರವಾಸಿಗರನ್ನ ಮತ್ತಷ್ಟು ಆಕರ್ಷಿಸುವುದಕ್ಕೆ ಗಗನಚುಕ್ಕಿ ಜಲಪಾತೋತ್ಸವ ಆಯೋಜಿಸಲಾಗುವಂಥದ್ದು. ಈ ಕಾರ್ಯಕ್ರಮಕ್ಕೆ ವಿಪಕ್ಷಗಳಿಂದ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕೆ? ಆ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ನಾಲ್ಕು ವರ್ಷದ ಬಳಿಕ ಗಗನಚುಕ್ಕಿ ಜಲಪಾತೋತ್ಸವ. ಸೆಪ್ಟೆಂಬರ್ 14ರಂದು ಜಲಪಾತೋತ್ಸವಕ್ಕೆ ಸಿಎಂ ಚಾಲನೆ. 2 ವರ್ಷದ ಬಳಿಕ ಕಾವೇರಿ ಮೈದುಂಬಿದ್ದಾಳೆ. ನದಿ ಪಾತ್ರದ ಜಲಪಾತಗಳು, ಪ್ರವಾಸಿ ತಾಣಗಳು ಪ್ರವಾಸಿಗರನ್ನ ಆಕರ್ಷಿಸುತ್ತಿವೆ. ಮತ್ತೊಂದೆಡೆ ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿರೋದ್ರಿಂದ ಮಂಡ್ಯ ಜಿಲ್ಲೆಯ ಜನ ಸಂಭ್ರಮದಲ್ಲಿದ್ದಾರೆ. ಆ ಸಂಭ್ರಮವನ್ನ ಮತ್ತಷ್ಟು ಹೆಚ್ಚಿಸೋ ಜೊತೆಗೆ ಪ್ರವಾಸೋದ್ಯಮ ಅಭಿವೃದ್ಧಿ ದೃಷ್ಟಿಯಿಂದ ಗಗನಚುಕ್ಕಿ ಜಲಪಾತೋತ್ಸವ ಆಯೋಜಿಸಲು ತೀರ್ಮಾನಿಸಲಾಗಿದೆ. ಸೆಪ್ಟೆಂಬರ್ 14-15ರಂದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಗಗನಚುಕ್ಕಿಯಲ್ಲಿ ಜಲಪಾತೋತ್ಸವ ಹಮ್ಮಿಕೊಂಡಿದ್ದು, ಅದಕ್ಕಾಗಿ ಮಂಡ್ಯ ಜಿಲ್ಲಾಡಳಿತ ಸಕಲ ಸಿದ್ಧತೆ ಆರಂಭಿಸಿದೆ. ಜಲಪಾತಕ್ಕೆ ಕಲರ್ಫುಲ್ ಲೈಟಿಂಗ್ಸ್ ಅಳವಡಿಸುವ ಮೂಲಕ ರಾತ್ರಿ ವೇಳೆಯೂ ಜಲಪಾತ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗುತ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಲಪಾತೋತ್ಸವಕ್ಕೆ ಚಾಲನೆ ನೀಡಲಿದ್ದು, ಡಿಸಿಎಂ ಡಿಕೆ ಶಿವಕುಮಾರ್, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ, ಸಚಿವರಾದ ಚಲುವರಾಯಸ್ವಾಮಿ, ಎಚ್ಕೆ ಪಾಟೀಲ್, ಶಿವರಾಜ್ ತಂಗಡಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಅದೇ ದಿನ ಮುಖ್ಯಮಂತ್ರಿಗಳನ್ನ ಕರ್ಕೊಂಬಂದು ಇಲ್ಲಿ ನಮ್ಮ ಈ ಜಲಪಾತಕ್ಕೆ ಲೈಟಿಂಗ್ ವ್ಯವಸ್ಥೆ ಮತ್ತು ಲೇಸರ್ ಲೈಟಿಂಗ್ ವ್ಯವಸ್ಥೆ ಇದೆಲ್ಲವನ್ನು ಅವ್ರ ಕೈಲಿನಲ್ಲೇ ಉದ್ಘಾಟನೆ ಮಾಡಿಸ್ತಕ್ಕಂಥ ಮತ್ತು ಪ್ರವಾಸೋದ್ಯಮ ಸಚಿವರು, ಕನ್ನಡ ಮತ್ತು ಸಂಸ್ಕೃತಿ ಸಚಿವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಇತರೆ ಇನ್ನೂ ಹಲವಾರು ಸಚಿವರನ್ನ ನಾನು ಆಹ್ವಾನ ಮಾಡ್ತಾ ಇದ್ದೇನೆ. ಜಲಪಾತೋತ್ಸವ ನೆಪದಲ್ಲಿ ತಮಿಳುನಾಡಿಗೆ ನೀರು. ಜಲಪಾತೋತ್ಸವಕ್ಕೆ ಜೆಡಿಎಸ್ ವಿರೋಧ ವ್ಯಕ್ತಪಡಿಸುತ್ತಿದೆ. ಮಳವಳ್ಳಿ ತಾಲೂಕಿನಲ್ಲಿ ಇನ್ನೂ ಕೆರೆ ಕಟ್ಟೆ ತುಂಬಿಸಲು ಸಾಧ್ಯವಾಗಿಲ್ಲ. 70% ಬೆಳೆ ನಾಟಿಯಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಜಲಪಾತೋತ್ಸವ ಬೇಕಾ ಅಂತ ಮಾಜಿ ಶಾಸಕ ಅನ್ನದಾನಿ ಪ್ರಶ್ನೆ ಮಾಡಿದ್ದಾರೆ. ತಮಿಳುನಾಡಿಗೆ ಕೆಆರ್ಎಸ್ ಡ್ಯಾಂನಿಂದ ನೀರು ಬಿಡಲು ಹುನ್ನಾರ ನಡೆಸಿ ಸರ್ಕಾರ ಜಲಪಾತೋತ್ಸವ ಆಯೋಜಿಸುತ್ತಿದೆ. ಅದಕ್ಕೆ ಅವಕಾಶ ನೀಡೋದಿಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ಜಲಪಾತೋತ್ಸವ ಅಂತೇಳಿ ಪ್ರಾರಂಭ ಮಾಡಿದ್ದೆ ನಾವು. ಯಾವಾಗ ಮಾಡ್ಬೇಕು ನೀವು ಜಲಪಾತೋತ್ಸವ? ಈಗ KRS ಇಂದ ನೀರು ಬಿಟ್ಕೊಂಡು ಕೃತಕವಾಗಿ ನೀರು ಹರಿಸ್ಕೊಂಡು ಆರ್ಟಿಫಿಷಿಯಲ್ ಆಗಿ ಜಲಪಾತೋತ್ಸವ ಮಾಡ್ತೀರಾ? ನೈಸರ್ಗಿಕವಾಗಿ ಮಳೆ ಬಂದಾಗ, ಕೆಟ್ಟೆ ತುಂಬಿದಾಗ ಗಗನಚುಕ್ಕಿ ಜಲಪಾತ ತುಂಬಿಕೆ ಹರಿಯತ್ತಿರೋ ಕಳೆದ ತಿಂಗಳು ಮೈ ತುಂಬಿ ಹರಿತಾ ಇತ್ತು. ನೀವು ಹಾಗೆ ಮಾಡಬೇಕಾಗಿತ್ತು ಜಲಪಾತೋತ್ಸವ. 4 ವರ್ಷದ ಬಳಿಕ ಗಗನಚುಕ್ಕಿ ಜಲಪಾತೋತ್ಸವವನ್ನ ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಲಾಗಿದೆ. ಇದೇ ವಿಚಾರಕ್ಕೆ ಸರ್ಕಾರದ ವಿರುದ್ಧ ಜೆಡಿಎಸ್ ವಾಗ್ದಾಳಿಗೆ ಮುಂದಾಗಿದ್ದು, ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಎಂಬುದನ್ನ ಕಾದು ನೋಡಬೇಕಿದೆ. ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಾಡಹಬ್ಬ ದಸರಾ ಹಿನ್ನೆಲೆ ಕ್ಯಾಪ್ಟನ್ ಅಭಿಮನ್ಯು ಟೀಮ್ಗೆ 2ನೇ ತಂಡದ ಆನೆಗಳು ಸಾಥ್ ನೀಡಿವೆ. ನೆನೆಯಷ್ಟೇ ಅರಮನೆ ಅಂಗಳಕ್ಕೆ ಬಂದ 2ನೇ ತಂಡದ 5 ಆನೆಗಳಿಗೆ ಇಂದು ತೂಕ ಪರೀಕ್ಷೆಯನ್ನ ನಡೆಸಲಾಗಿದೆ. ಆ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ. ದಸರಾ ವೈಭವಕ್ಕೆ ಅರಮನೆ ನಗರಿ ಸಜ್ಜು. ಕ್ಯಾಪ್ಟನ್ ಅಭಿಮನ್ಯು ಟೀಮ್ಗೆ ಭರ್ಜರಿ ತಾಲೀಮು. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಹಬ್ಬಕ್ಕೆ ದಿನಗಣನೆ ಆರಂಭವಾಗಿದೆ. ದಸರಾಗೆ ಕಾಡು ಬಿಟ್ಟು ನಾಡಿಗೆ ಬಂದಿರೋ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಟೀಮ್ ಭರ್ಜರಿ ತಾಲೀಮು ಮಾಡ್ತಿವೆ. 2ನೇ ಹಂತದ ದಸರಾ ಗಜಪಡೆ ಅಭಿಮನ್ಯುಗೆ ಸಾಥ್ ನೀಡಿವೆ. 2ನೇ ಹಂತದ ಗಜಪಡೆಯ ತೂಕ ಪರೀಕ್ಷೆ.
ಎರಡನೇ ಹಂತದ ಆನೆಗಳ ತೂಕವನ್ನ ಪರಿಶೀಲಿಸಲಾಯಿತು. ಈ ಮಧ್ಯೆ ಮೈಸೂರಿನ ರಸ್ತೆಗಳಲ್ಲಿ ಗಜಪಡೆ ಜಂಬೂ ಸವಾರಿ ತಾಲೀಮು ನಡೆಸಿದ್ರು. ಮೊದಲನೇ ತಂಡದ ಆನೆಗಳಲ್ಲಿ ಅಭಿಮನ್ಯು ಬರೋಬ್ಬರಿ 5,560 ಕೆಜಿ ತೂಕ ಹೊಂದಿ ನಂಬರ್ 1 ಸ್ಥಾನದಲ್ಲಿದ್ದಾನೆ. ಎರಡನೇ ತಂಡದ ಆನೆಗಳಲ್ಲಿ ಸುಗ್ರೀವ 5,190 ಕೆಜಿ ತೂಕ ಹೊಂದೋ ಮೂಲಕ ಎರಡನೇ ಸ್ಥಾನ ಪಡೆದಿದ್ದಾನೆ. ಹೆಣ್ಣಾನೆ ಹಿರಣ್ಯ 2,930 ಕೆಜಿ, ಮಹೇಂದ್ರ 4,910 ಕೆಜಿ, ಪ್ರಶಾಂತ 4,875 ಕೆಜಿ, ಲಕ್ಷ್ಮಿ 3,485 ಕೆಜಿ ತೂಕ ಹೊಂದಿದ್ದಾಳೆ. ಈಗ ಮೊದಲನೇ ಹಂತದಲ್ಲಿ 9 ಆನೆಗಳು ಬಂದಿದ್ದು, ಎರಡನೇ ಹಂತದಲ್ಲಿ 5 ಆನೆಗಳು ಬಂದಿದ್ದವು. 5 ಆನೆಗಳಲ್ಲಿ ತೂಕ ಪರೀಕ್ಷೆಯನ್ನು ಮಾಡಿದ್ದೀವಿ. ಎರಡನೇ ತಂಡದ ಆನೆಗಳಿಗೆ ತೂಕ ಪರೀಕ್ಷೆಯಲ್ಲಿ ಇವತ್ತು ಪ್ರಶಾಂತ, ಸುಗ್ರೀವ, ಮಹೇಂದ್ರ ಮತ್ತೆ ಹಿರಣ್ಯ, ಲಕ್ಷ್ಮಿ, ದೊಡ್ಡ ಅರವೆ ಲಕ್ಷ್ಮಿ, ಈ 5 ಆನೆಗಳ ತೂಕ ಪರೀಕ್ಷೆಯನ್ನು ಮಾಡಿದ್ದೀವಿ. ಈ ಬಾರಿಯ ದಸರಾ ಮಹೋತ್ಸವದಲ್ಲಿ ಒಟ್ಟು 14 ಆನೆಗಳು ಅರಮನೆ ಅಂಗಳದಲ್ಲಿ ಬಿಡಾರ ಹೂಡಿದ್ದು ಆನೆಗಳಿಗೆ ಭಾರೀ ತಾಲೀಮು ನಡೆಸಲಾಯಿತು. ಸಚಿನ್ ಜೊತೆ ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಶಿರೂರು ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾಗಿರುವ ಜಗನ್ನಾಥ ನಾಯಕ್ ಕುಟುಂಬದ ಕಣ್ಣೊರೆಸುವಂತಹ ಕಾರ್ಯವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡಿದೆ. ಜಗನ್ನಾಥ ಅವರ ಮಗಳಿಗೆ ಈಗಾಗಲೇ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಉದ್ಯೋಗವನ್ನ ನೀಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್. ನಾಪತ್ತೆಯಾದ ಜಗನ್ನಾಥ ನಾಯಕ್ ಮಗಳಿಗೆ ಉದ್ಯೋಗ. ಅಂಕೋಲಾದ ಶಿರೂರಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತ ಮರೆಯಲಾಗದ ದುರಂತ. ಜುಲೈ 16ರಂದು ಬೆಳಗ್ಗೆ ಇಲ್ಲಿ ಗುಡ್ಡ ಕುಸಿದು ಸಾಕಷ್ಟು ಅನಾಹುತ ಸೃಷ್ಟಿ ಮಾಡಿತ್ತು. ಘಟನೆಯಲ್ಲಿ 11 ಜನ ಪ್ರಾಣ ಕಳೆದುಕೊಂಡ್ರು. ಆದ್ರೆ ಈವರೆಗೂ ಇನ್ನೂ 3 ಮೃತದೇಹ ಪತ್ತೆಯಾಗಿಲ್ಲ. ಶಿರೂರಿನ ಜಗನ್ನಾಥ ನಾಯಕ್, ಗಂಗೆಕೊಳ್ಳದ ಲೋಕೇಶ್ ನಾಯಕ್ ಹಾಗೂ ಕೇರಳದ ಅರ್ಜುನ್ ಇನ್ನೂ ಪತ್ತೆಯಾಗಿಲ್ಲ. ಶಿರೂರು ದುರಂತ ಪ್ರಕರಣದಲ್ಲಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು. ಜಗನ್ನಾಥ್ ಕುಟುಂಬದ ಪರಿಸ್ಥಿತಿ ಬಗ್ಗೆ ಸರ್ಕಾರದ ಗಮನಕ್ಕೂ ತಂದಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ ವೈದ್ಯ ಹಾಗೂ ಕಾರವಾರ ಶಾಸಕರಾದ ಸತೀಶ್ ಸೈಲ್ ಉದ್ಯೋಗ ನೀಡುವ ಭರವಸೆ ಕೂಡ ನೀಡಿದ್ರು. ಇದೀಗ ಕೊಟ್ಟ ಮಾತಿನಂತೆ ಜಗನ್ನಾಥ್ ಅವರ ಮಗಳು ಪಲ್ಲವಿ ನಾಯಕ್ ಅವರಿಗೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಉದ್ಯೋಗ ನೀಡಲಾಗಿದೆ. ನಮ್ಮ ಜಿಲ್ಲಾ ಪ್ರವಾಸೋದ್ಯಮ ಸಮಿತಿ ವತಿಯಿಂದ ರಿವರ್ ರಾಫ್ಟಿಂಗ್ ಮತ್ತು ಮೇಲುಸ್ತುವಾರಿ ಸಮಿತಿ ಅಂತ ಅಂದ್ಬಿಟ್ಟು ನಮ್ಮದು